ನಗರದ ನಾಗದೇವನಹಳ್ಳಿಯಲ್ಲಿ ಎಬಿಡಿ ದೊನ್ನ ಬಿರಿಯಾನಿಯ 8ನೇ ಶಾಖೆಯನ್ನು ಚಲನಚಿತ್ರ ನಟಿಯಾದ ಭವ್ಯ ಗೌಡರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಬಬ್ಲು ಗೌಡ, ಮಾಲೀಕರಾದ ಅಭಿಷೇಕ್ ಗೌಡ, ಭರತ್ ಮುಂತಾದವರು ಗಣ್ಯರು ಹಾಜರಿದ್ದರು. ಸಮಸ್ತ ಬ್ಯಾಂಗ್ಳೂರ್ ವೀಕ್ಷಕರಿಗೆ ಭವ್ಯ ಗೌಡ ಮಾಡುವ ಭುವನಸುಂದರಿ, ನಿಮ್ಮ ಭುವನಸುಂದರಿ ಮಾಡುವ ಹೃತ್ಪೂರ್ವಕ ಅಭಿನಂದನೆಗಳು. ಇವತ್ತು ನಾಗದೇವರ ಹಳ್ಳಿನಲ್ಲಿದ್ದೀವಿ, ಬೆಂಗಳೂರೇ ಇದೂ. ಸೊ ಇವತ್ತು ಅಭಿ ಗೌಡ ಮತ್ತು ಬಬ್ಲು ಗೌಡ ಅವರ ಒಂದು ಒಳ್ಳೆ ಸಮ್ಮುಖದಲ್ಲಿ ಇವತ್ತು ADB ದೊನ್ನೆ ಬಿರಿಯಾನಿ ಇನ್ನೊಂದು ಬ್ರಾಂಚಿನ ಓಪನ್ ಮಾಡಿದೆ. ಖುಷಿ ಕೊಡೋದು ಏನಂತ ಅಂದ್ರಪ್ಪ, ಎಲ್ಲ ಏರಿಯಾ ಮತ್ತು ಎಲ್ಲ ಝೋನ್, ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಝೋನ್ನಲ್ಲಿ ಧಮಾಕ ಮಾಡ್ತಾಯಿದೆ. ADB ಬಿರಿಯಾನಿ ಅಂದರೆ ತಪ್ಪಾಗಲ್ಲ. ಇದಕ್ಕೆ ಯೋಜನೆ ಕಷ್ಟ ಬೇಕಾದಷ್ಟಿದೆ. ಬಟ್ ಏನಂತ ಅಂದರೆ ಎಲ್ಲರೂ ಹೊಟ್ಟೆ ತುಂಬಿ ಆ ಒಂದು ಸಂತೃಪ್ತಿಯಿಂದ ಬೇರೆ ಒಂದು ನೆಕ್ಸ್ಟ್ ಲೆವೆಲ್ಲಿಗೆ ತೊಗೊಂಡೋಗೋ ಅಂಥ ಒಂದು ಯೋಜನೆನ ADB ದೊನ್ನೆ ಬಿರಿಯಾನಿ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಎಷ್ಟೊಂದು ಜನಕ್ಕೆ ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲೆಲ್ಲ ಕಾರ್ಮಿಕರು ಕೆಲಸ ಮಾಡ್ತಾರಲ್ಲ, ಅವ್ರಿಗೂ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಕೊಟ್ಟು, ಎಲ್ಲರಿಗೂ ಒಂದು ಕೆಲಸ ಕೊಟ್ಟು ಒಳ್ಳೆ, ಯಾಕೆಂತಂದರೆ ಒಂದು ಅಡುಗೆ ಮಾಡೋದು ಎಲ್ಲರ ಕೈನಲ್ಲೂ ಬರಲ್ಲ ಅದು. ಬಟ್ ಏನಂತ ಅಂದರೆ ಇವ್ರದ್ದು ಕ್ವಾಲಿಟಿ ADB ಬಿರಿಯಾನಿ ಅಂತ ಅಂದರೆ ಬೆಂಗಳೂರು ನೀವು ಎಲ್ಲೇ ತಿಂದ್ರೂ ಒಂದೇ ಕ್ವಾಲಿಟಿ. ಬಬ್ಲು ಗೌಡ ಅವರು ಯಾವ ಥರ ಅವ್ರ ಬಿರಿಯಾನಿ, ಅವ್ರ ಮನಸ್ಸು ಎಷ್ಟು ಚೆನ್ನಾಗಿದೆಯೋ ಅವ್ರ ಬಿರಿಯಾನಿನೂ ಅಷ್ಟೇ ಚೆನ್ನಾಗಿದೆ. ಇವಾಗ ಅಭಿಯವ್ರ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಭಾಳ ಒಂದು ಒಳ್ಳೆ ಒಂದು ಒಳ್ಳೆ ವ್ಯಕ್ತಿ, ಮತ್ತು ತುಂಬ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ, ಮತ್ತು ನಮ್ಮ ಒಂದು ಬೆಂಗಳೂರು ಜನ ಸಂತೃಪ್ತಿಯಿಂದ ಊಟ ಮಾಡಲಿ, ಮತ್ತು ಕ್ವಾಲಿಟಿ ಬಿರಿಯಾನಿ. ಯಾಕೆ ಅಂತಂದರೆ ಬಿರಿಯಾನಿನಲ್ಲಿ ಕ್ವಾಲಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಒಳ್ಳೆ ಕ್ವಾಲಿಟಿ ಇಲ್ಲಿ ಮಾತ್ರ ಸಿಗೋದು. ಕ್ವಾಲಿಟಿ ಫುಡ್ಡನ್ನು ತಿನ್ನೋದು ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಇಲ್ಲಿ ಫುಡ್ದು ಕ್ವಾಲಿಟಿ 100%. ಅದಕ್ಕೆ ಸಾಕ್ಷಿ. ಯಾಕೆ ಅಂತಂದರೆ ಇಲ್ಲಿ ಒಬ್ರಿಗೂ ಒಂದು ಚೂರು ಅಜೀರ್ಣ ಆಗೋದು, ಫುಡ್ ಪಾಯ್ಸನಿಂಗ್ ಆಗೋದು, ಮತ್ತು ಏನಾದರೂ ಹೆಲ್ತಿಗೆ ಒಂದು ಈ ನೆಗೆಟಿವ್ ಇದಾಗೋದು ಸಾಧ್ಯನೇ ಇಲ್ಲ. ಅದಕ್ಕೆ ADB ದೊನ್ನೆ ಬಿರಿಯಾನಿ ನಾನು ಸಪೋರ್ಟ್ ಮಾಡ್ತೀನಿ. ನಾನು ಬಿರಿಯಾನಿ ಅಂದರೆ ಭವ್ಯ ಗೌಡ ಎಲ್ಲರಿಗೂ ಗೊತ್ತಂಗೆ. ಸೊ ಯಾಕೆ ಅಂತ ನನಗೆ ಬಿರಿಯಾನಿ ಅಂದರೆ ಭಾಳ ಇಷ್ಟ. ಎಲ್ಲ ಥರದ ಬಿರಿಯಾನಿನ ತಿಂತೀನಿ, ಟೇಸ್ಟ್ ಮಾಡ್ತೀನಿ, ಮತ್ತು ನಾನೂ ಕೂಡ ಬಿರಿಯಾನಿಗಳನ್ನ ಮಾಡ್ತೀನಿ. ಒಂದು ತಲೆ ಎತ್ತಿ ನಿಲ್ಲಬೇಕು ಅಂತ ಭಾಳ ಒತ್ತು ಕೊಟ್ಟು, ಭಾಳ ಕಷ್ಟಪಟ್ಟು ಜನರನ್ನ ಮತ್ತು ಜಾಗಗಳನ್ನ, ಒಳ್ಳೊಳ್ಳೆ ಜಾಗಗಳನ್ನ ನೋಡಿ ADB ದೊನ್ನೆ ಬಿರಿಯಾನಿ zomato.com ಆಗ್ಬೋದು, ಎಲ್ಲೇ ನೀವು ನೋಡಿದ್ರೂ ನಿಮಗೆ ದೊನ್ನೆ ಬಿರಿಯಾನಿಲಿ ಸಿಗೋವಷ್ಟು ಒಂದು ಸಂತೃಪ್ತತನ ಮತ್ತು ಒಂದು ಕಂಟೆಂಟ್ಮೆಂಟು, ಒಂದು ಬಿರಿಯಾನಿ ತಿಂದರೆ ಆ ಫ್ಲೇವರು, ಆ ಅರೋಮಾ ಅದು ತುಂಬ ಚೆನ್ನಾಗಿ. ಯಾಕೆ ಅಂತಂದರೆ ಒಂದು ಫುಲ್ ಒಂದು ಬಿರಿಯಾನಿ ತಿಂದರೆ ಅದ್ರದ್ದು ಮಜಾನೇ ಬೇರೆ. ಎಷ್ಟು ದಣಿದು ಮತ್ತು ಎಷ್ಟು ಕಷ್ಟಪಟ್ಟು ಜನ ಕೆಲಸ ಮಾಡಿ ಒಳಗಡೆ ಬಿರಿಯಾನಿ ಹೌಸಿಗೆ ಬಂದು ADB ದೊನ್ನೆ ಬಿರಿಯಾನಿ ತಿಂದರೆ ಅವ್ರು ಇಡೀ ದಿನ ಸೂಪರಾಗಿ ಆಗುತ್ತೆ ಮತ್ತು ತುಂಬ ಸಂತೋಷ ಆಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಆ ಥರ ಒಂದು ಫ್ಲೇವರು, ಅದು ಬಿರಿಯಾನಿ ಒಂದೇ ಅಲ್ಲ, ಇಲ್ಲಿ ಬೋಟಿ ಆಗ್ಬೋದು, ಮಟನ್ ಡ್ರೈ ಆಗ್ಬೋದು, ಅಥವಾ ಕೈಮಾ ಆಗ್ಬೋದು, ಎಲ್ಲ ಥರದ್ದು ಫಿಶ್ ಆಗ್ಬೋದು, ಎಲ್ಲ ಥರದ ನಾನ್ ವೆಜ್ ಐಟಮ್ಸ್ ರುಚಿಯಾಗಿ ಸ್ವಾದಿಷ್ಟವಾಗಿ ಸಿಗೋಂಥ ಜಾಗ ದೊನ್ನೆ ಬಿರಿಯಾನಿ ಒಂದೇ. ADB ಎಲ್ಲೆಲ್ಲಿ ತಲೆ ಎತ್ತು ನಿಲ್ತಿದೆಯೋ ಎಲ್ಲ ಕಡೆ ಕ್ವಾಲಿಟಿ ಫುಡ್ಡನ್ನು 100% ಕೊಡ್ತಾರೆ. ಅದಕ್ಕೆ ನಾನು ಗ್ಯಾರಂಟಿ. ಸೊ ಬಬ್ಲು ಗೌಡ ಹಿಂಗೆ ಎಲ್ಲನೂ ಪ್ರೇರೇಪಿಸಿ ಒಳ್ಳೊಳ್ಳೆ ಬ್ರಾಂಚ್ಗಳನ್ನ ನಾನಾ ಕಡೆ ತೆಗಿಲಿ, ಬೇರೆ ಮಲ್ಟಿ ಸಿಟಿ, ಮಲ್ಟಿ ಕಂಟ್ರಿ, ಸ್ಟೇಟ್ ಹೋಗಲಿ ಅಂತ ಭವ್ಯ ಗೌಡ ಅವರು ಆಶಯ ಮಾಡ್ತಾರೆ. ಮತ್ತು ಇಲ್ಲಿ ಬಂದಿರೋ ಅಂಥ ಅಷ್ಟು ಜನಕ್ಕೂ ನನ್ನ ಪ್ರೀತಿ ಮತ್ತು ದೊಡ್ಡ ಹಗ್ಸ್ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಸರ್ ನಮಸ್ಕಾರ ಎಲ್ಲರಿಗೂ ಗೊತ್ತು, ನಾವು ಯಾವುದೇ ಒಂದು ಹೋಟೆಲ್ ಓಪನ್ ಮಾಡಿದ್ರು ಈ ನ್ಯೂಸ್ ಚಾನಲನ್ನು ಬಿಡಲ್ಲ, ಭವ್ಯಕ್ಕೂ ಬಿಡಲ್ಲ. ಭವ್ಯಕ ಎಲ್ಲಿರುತ್ತೋ ನ್ಯೂಸ್ ಚಾನಲ್ ಅಲ್ಲಿರುತ್ತೆ, ಬಿರಿಯಾನಿ ಎಲ್ಲಿರುತ್ತೋ ಭವ್ಯಕ 100% ಅಲ್ಲಿರ್ತಾರೆ. ಸೊ ಅವ್ರು ಯಾವತ್ತೂ ಅವ್ರ ಆಶೀರ್ವಾದ ನಮ್ಮ ಮೇಲೆ ಮತ್ತು ಅಭಿಣ್ಣನ ಮೇಲೆ ಖಂಡಿತ ಸದಾಕಾಲ ಇರಲಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ಬೆಸ್ಟ್. ಬಬ್ಲು ಗೌಡ ಮತ್ತು ಅಭಿ ಗೌಡ ಇಬ್ಬರು ನಮ್ಮ ಕಾಸಾ ದೋಸ್ತುಗಳು. ಅವರು ಎಲ್ಲಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಈಗ 8-9ನೇ ಬ್ರಾಂಚ್ ಓಪನ್ ಆಗಿದೆ. ನಾವು ಬ್ರಾಂಚ್ ಓಪನ್ ಆದಾಗೆಲ್ಲ ಇವ್ರ ಜೊತೆಲೇ ಇರ್ತೀವಿ. ಮತ್ತು ಏನಂತಂದರೆ ನಾವು ಫ್ರೆಂಡ್ಸ್ ಸಕ್ಸಸ್ನ ಎಂಜಾಯ್ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದೇನಂತಂದರೆ ಈ ಥರ ಬಿರಿಯಾನಿ ಟೇಸ್ಟ್ ನಾವೆಲ್ಲೂ ನೋಡಿಲ್ಲ. ಹಂಗಾಗಿ ಏನಂದರೆ ಜನ ಇಷ್ಟಪಡ್ತಾ ಇದ್ದಾರೆ, ಇದ್ರ ಜೊತೆ ನಾವು ಇಷ್ಟಪಡ್ತಾ ಇದ್ದೀವಿ. ಇದು ಹಿಂಗೆ ನಮ್ಮ ಗೆಳೆಯರು ಏಳಿಗೆ ಆಗಲಿ ಅಂತ ಮನಸ್ಫೂರ್ತಿಯಾಗಿ ಹಾರೈಸ್ತೀವಿ. ಎಲ್ಲರಿಗೂ ನಮಸ್ತೆ. ನಮ್ಮ ಭವ್ಯಕ್ಕ ಅವ್ರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಬಂದಿದ್ದಕ್ಕೆ. ಯಾಕೆ ಅಂತಂದರೆ ತುಂಬ ಬ್ಯುಸಿ ಇರ್ತಾರೆ ಅವರು. ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಾವೊಂದು ಮಿಡಲ್ ಕ್ಲಾಸ್ ಸ್ನೇಹಿತರು ನಾವು.
ಕಷ್ಟಪಟ್ಟು ಇಷ್ಟಪಟ್ಟು ಹೋಟೆಲ್ಗಳನ್ನ ಮಾಡ್ತಿದ್ದೀವಿ. ಅದಕ್ಕೆ ವಿಸಿಟ್ ಮಾಡಿ ಬಂದು ಓಪನಿಂಗ್ಗೆ ಪ್ರತಿಯೊಂದಕ್ಕೂ ನಮಗೆ ಸಾಥ್ ಕೊಡ್ತಾ ಇದ್ದಾರೆ ಅವರು. ನಮ್ಮ ಹುಡುಗರು ನೀವು, ನಮ್ಮ ಬ್ರದರ್ಸ್ ನೀವು, ನಾವು ಯಾವತ್ತೂ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಆಮೇಲೆ ಬಬ್ಲು ಗೌಡ ಅವರು ಮತ್ತು ಅಭಿಷೇಕ್ ಗೌಡ ಅವರು ಹೇಗೆ ನನ್ನ ಭಾಳ ಆತ್ಮೀಯ ಸ್ನೇಹಿತರು. ನಮ್ಮದು ಇನ್ನೂ ಯಂಗ್ ಟೀಮ್ ತುಂಬ ಕಷ್ಟಪಟ್ಟು ಹೋಟೆಲ್ಗಳನ್ನ ಮಾಡ್ತಿದ್ದಾರೆ. ಮತ್ತು ಟೇಸ್ಟ್ ADB ಅರಮನೆ ದೊಣ್ಣೆ ಬಿರಿಯಾನಿ ಟೇಸ್ಟ್ ಹೇಗಿದೆ ಅಂತಂದರೆ ಜನದ ಸೌದೆ ಹೇಳ್ತಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ಇವತ್ತು 8ನೇ ಬ್ಯಾಚು ಇವತ್ತು ನಾಗದೇವನಹಳ್ಳಿ ಕೆಂಗೇರಿ ಉಪನಗರ ರೋಡ್ನಲ್ಲಿ ಮಾಡಿದ್ದಾರೆ. ನನಗೆ ಭಾಳ ಖುಷಿಯಾಗಿದೆ. ಕಂಪ್ಲೀಟ್ ನಾಟಿ ಶೈಲಿ, ನಾಟಿ ಸ್ಟೈಲ್ನಲ್ಲಿ ಮಾಡ್ತಾರೆ. ಬಂದು ಒಂದು ಸಲ ಜನ ಸೌದು ನೋಡಿ ಟೇಸ್ಟ್ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಪಕ್ಕಾ ಪ್ಯೂರ್ಲಿ ನಾಟಿ ಸ್ಟೈಲು. ಅರಮನೆ ದೊಣ್ಣೆ ಬಿರಿಯಾನಿ ಇವತ್ತು ನಂಬರ್ 1 ಆಗಿದೆ ಬೆಂಗಳೂರಿನಲ್ಲಿ. ಇನ್ನೂ 100 ಬ್ರಾಂಚ್ನ ಅವರು ಓಪನ್ ಮಾಡಲಿ ಅಂತ ಆಶಿಸ್ತೀನಿ. ಒಳ್ಳೆಯದಾಗಲಿ. ದೇವ್ರ ಚಾಮುಂಡೇಶ್ವರಿ ತಾಯಿ ಕಾಪಾಡಲಿ ಅಂತ ಆಶಿಸ್ತೀನಿ. ADB ದೊಣ್ಣೆ ಬಿರಿಯಾನಿ 8ನೇ ಬ್ರಾಂಚ್ ಇದು ಓಪನ್ನು. ನಾವು ಸ್ಟಾರ್ಟ್ ಮಾಡಿ ಒಂದು 3 ವರ್ಷ ಆಯಿತು. ಪ್ರತಿಯೊಂದು ಬ್ರಾಂಚು ಓಪನಿಂಗಿಗೆ ಅಕ್ಕಂಗೆ ಕರೆದಾಗ ಬಬ್ಲುಗೌಡರು ಅವ್ರ ಹತ್ರನೇ ಹೇಳ್ತಾಯಿದ್ದು. ಪ್ರತಿಯೊಂದು ಬ್ರಾಂಚಿಗೆ ಬಂದು ಓಪನ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಸಂಸ್ಥೆನ ಬೆಳೆಯೋಕ್ಕೆ ಅಕ್ಕರು ತುಂಬ ಪಾತ್ರ ಇದೆ. ಬರ್ತಾರೆ, ಓಪನ್ ಮಾಡ್ತಾರೆ. ಅವ್ರ ಕೈಗುಣ ತುಂಬ ಚೆನ್ನಾಗಿದೆ. ಹಾಗೆ ಬೆಳೆಯೋಕ್ಕೆ ಪ್ರತಿಯೊಂದು ಸ್ನೇಹಿತರು ಸಪೋರ್ಟ್ ಇದೆ. ಎಲ್ಲ ಸ್ನೇಹಿತರಿಂದನೇ ಈ ಸಂಸ್ಥೆ ಬೆಳೆದಿದೆ. ಇವತ್ತು 8ನೇ ಬ್ರಾಂಚ್ ಸದ್ಯದಲ್ಲಿ ಉತ್ರಳ್ಳಿಲಿ ಓಪನ್ ಮಾಡ್ತಾಯಿದ್ದೀವಿ. ಹಾಗೆ ಅವತ್ತು ಅಕ್ಕ ಬರ್ತಾರೆ. ಅವ್ರ ಕಾಲ್ಗುಣದಿಂದ ಅವ್ರ ಕೈಯಾರನೇ ಉದ್ಘಾಟನೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಬಂದಿರೋ ಎಲ್ಲ ಸ್ನೇಹಿತರಿಗೂ, ಬೆಳೆಸ್ತಾ ಇರೋ ಎಲ್ಲ ಸ್ನೇಹಿತರಿಗೂ, ಜೊತೆಗಿರೋ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು.